ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ 10ನೇ ತರಗತಿಯ ಸಮಾಜ ವಿಜ್ಞಾನದ 4ನೇ ಪಾಠ ಅಂದರೆ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಹಾಗೂ ಮೈಸೂರಿನ ಒಡೆಯರು. ಸೊ ಈ ಪ್ರಶ್ನೋತ್ತರಗಳ ಬಗ್ಗೆ ಅಭ್ಯಾಸದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮತ್ತು ಇನ್ನಿತರ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡೋಣ. ಸೊ ಇದರಲ್ಲಿ ಒಂದನೇದಾಗಿ ಬಿಟ್ಟ ಸ್ಥಳಗಳನ್ನು ಸೂಕ್ತವಾಗಿ ತುಂಬಿರಿ. ಸೊ ಇದರಲ್ಲಿ ಒಂದೇ ಪ್ರಶ್ನೆ, ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ರಿಂದ ಡ್ಯಾಶ್ ರವರೆಗೆ ನಡೆಯಿತು. ಸೊ ಇದು 1767ರಿಂದ. ಸೊ ಇಲ್ಲಿ 1767ರಿಂದ 1769ರವರೆಗೆ. ಸೊ ಇಲ್ಲಿವರೆಗೂ ಕೂಡ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂದರೆ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಮತ್ತು ಆಂಗ್ಲರ ನಡುವೆ ನಡೆಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದು ಮಂಗಳೂರು ಒಪ್ಪಂದದ ಜೊತೆಗೆ ಕೊನೆಯಾಗ್ತದೆ. ಸೊ ಇದನ್ನು ಕೂಡ ಮೈಸೂರಿನ ಮತ್ತು ಆಂಗ್ಲರೊಂದಿಗೆ ಯುದ್ಧ ಮಾಡಿ ಮಂಗಳೂರು ಒಪ್ಪಂದದ ಮೂಲಕ ಈ ಯುದ್ಧವು ಕೊನೆಗೊಳ್ಳುತ್ತದೆ. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇದು, ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು, ಇಲ್ಲಿದೆಯಲ್ಲ ಇದು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡರು. ಯಾರು? ರಾಜ ಒಡೆಯರ್ ಅದರಲ್ಲ, ಇವರು ಇದು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡರು. 4ನೇ ಪ್ರಶ್ನೆ, ಕಿತ್ತೂರು ಚೆನ್ನಮ್ಮ ಇವಳು ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ಸೊ ಇಲ್ಲಿ ಶಿವಲಿಂಗಪ್ಪ ಅನ್ನೋದು ಸರಿಯಾದ ಉತ್ತರ. ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು. ಸೊ ಇದು ಸಂಗೊಳ್ಳಿ, ಇಲ್ಲಿದೆ ಇದು ಸಂಗೊಳ್ಳಿ, ಇದು ಡ್ಯಾಶ್ ಕಂಪ್ಲೀಟ್ ಆಗ್ತದೆ. 6ನೇ ಪ್ರಶ್ನೆ, ಸುರಪುರವು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ಸುರಪುರವು ಯಾದಗಿರಿ ಜಿಲ್ಲೆಯಲ್ಲಿದೆ. 7ನೇ ಪ್ರಶ್ನೆ, ಈಗಿನ ಬಾಗಲಕೋಟೆ ಜಿಲ್ಲೆಯ ಹಲಗಲಿ ಬೇಡರು. ಸೊ ಇದೆಲ್ಲ ಇದು ಇಟ್ಸ್ ದ ಆನ್ಸರ್. ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು. ಅಮರಸುಳ್ಯ ಬಂಡಾಯವು ಮೂಲತಃ ರೈತ ಬಂಡಾಯವಾಗಿದೆ. ಇದು ಅಮರಸುಳ್ಯ ಬಂಡಾಯ ಏನಾಗಿದೆ? ಇದು ರೈತ ಬಂಡಾಯವಾಗಿದೆ. ಇಲ್ಲಿಗೆ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಇದು ಆಗಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಚಿಕ್ಕದೇವರಾಜ ಒಡೆಯರ್ ಇವರ ಸಾಧನೆಗಳಾವು. ಸೊ ಇಲ್ಲಿ ಏನು ಕೇಳಿದರೆ ಪ್ರಶ್ನೆ, 1ನೇ ಪ್ರಶ್ನೆ, ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳ್ಯಾವು? ಸೊ ಇವರು ಶಿವಾಜಿಯ ಸೈನ್ಯವನ್ನು ಹಿಮ್ಮೆಟ್ಟಿಸಿದ್ದರು. ಸೊ ಇಟ್ಸ್ ದ ಒನ್ ಆನ್ಸರ್. ಇವರು ಶಿವಾಜಿ, ಮಹಾರಾಷ್ಟ್ರದ ಶಿವಾಜಿಯವರ ಸೈನ್ಯವನ್ನು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇದರಲ್ಲಿ 1ನೇ ಪ್ರಶ್ನೆ, ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳಾವು? ಸೊ ಇದರಲ್ಲಿ ಇವರು 1ನೇ ಪಾಯಿಂಟ್, ಶಿವಾಜಿಯ ಸೈನ್ಯವನ್ನು ಹಿಮ್ಮೆಟ್ಟಿಸಿದ್ದರು. ಮಹಾರಾಷ್ಟ್ರದ ಶಿವಾಜಿಯ ಸೈನ್ಯವನ್ನು ಹಿಮ್ಮೆಟ್ಟಿಸಿದ್ರು. ಮಾಗಡಿ, ಮಧುಗಿರಿ, ಕೊರಟಗೆರೆಗಳನ್ನು ವಶಪಡಿಸಿಕೊಂಡರು. ಮತ್ತು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು. ಆಡಳಿತದಲ್ಲಿ ನೆರವು ನೀಡಲು ಅಠಾರ ಕಚೇರಿ, ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್, ಅಠಾರ ಕಚೇರಿಯನ್ನು ಕೂಡ ಇವರು ಸ್ಥಾಪಿಸ್ತಾರೆ. ಇವರ ಕಾಲದಲ್ಲಿ ಅಂಚೆ ವ್ಯವಸ್ಥೆ ಆರಂಭವಾಯಿತು. ಸೊ ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಅಂಚೆ ವ್ಯವಸ್ಥೆ ಆರಂಭವಾಗ್ತದೆ. ಕಾವೇರಿ ನದಿಗೆ ಚಿಕ್ಕದೇವರಾಜ ನಾಲೆ ಅಥವಾ ದೊಡ್ಡ ದೇವರಾಜ ನಾಲೆಗಳನ್ನು ಕಟ್ಟಿಸ್ತಾರೆ. ಸೊ ಈ ಕಾವೇರಿ ನದಿಗೆ ಏನಿದೆ ಕರ್ನಾಟಕದ ಜೀವನದಿ, ಇದಕ್ಕೆ ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆಗಳನ್ನು ಕಟ್ಟಿಸ್ತಾರೆ. ಸೊ ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ಕೂಡ ನೀಡ್ತಾರೆ. ಇವರಿಗೆ ಕರ್ನಾಟಕ ಚಕ್ರವರ್ತಿ, ಇವು ಬಿರುದುಗಳು. ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ ಅಥವಾ ತೆಂಕಣ ರಾಜ ಅಥವಾ ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದು. ಸೊ ಇವೆಲ್ಲವೂ ಚಿಕ್ಕದೇವರಾಜ ಒಡೆಯರ್ ಅವರಿಗೆ ಇರತಕ್ಕಂಥ ಬಿರುದುಗಳು ಮತ್ತು ಇವರ ಸಾಧನೆಗಳು. 2ನೇ ಪ್ರಶ್ನೆ, ಹೈದರ್ ಅಲಿ ಹೇಗೆ ಅಧಿಕಾರಕ್ಕೆ ಬಂದ ಅಥವಾ ಹೈದರ್ ಅಲಿ ಸಿಂಹಾಸನಕ್ಕೆ ಬರುವಾಗ ಮೈಸೂರಿನ ಪರಿಸ್ಥಿತಿಯನ್ನು ವಿವರಿಸಿ. ಸೊ ಇಲ್ಲಿ ಚಿಕ್ಕದೇವರಾಜ ಒಡೆಯರ ಮರಣದಿಂದ ಮೈಸೂರು ಆಡಳಿತ ಯಂತ್ರ ಕುಸಿತದೆ. ಸೊ ಇಲ್ಲಿ ಚಿಕ್ಕದೇವರಾಜ ಅವರ ಮರಣದ ನಂತರ, ಸೊ ಇವರ ಮರಣದ ನಂತರ ಇಲ್ಲಿ ಆಡಳಿತ ಯಂತ್ರ ಪೂರ್ತಿ ಬಿದ್ದು ಹೋಗ್ತದೆ. ಸೊ ಆವಾಗ ಹೈದರ್ ಅಲಿ ಮೇಲೆ ಬರ್ತಾನೆ. ಈ ಅತಂತ್ರ ಕುಸ್ಥಿತಿಯಲ್ಲಿ ಹೈದರ್ ಅಲಿ ರಾಜಕೀಯ ಪ್ರಾಮುಖ್ಯತೆ ಗಳಿಸ್ತಾನೆ. ಮತ್ತು ಸೈನಿಕ ಕಾರ್ಯಾಚರಣೆಗಳಿಂದ ದಳವಾಯಿಗಳ ಬಲ ಕುಂದಿಸ್ತಾನೆ. ಮತ್ತು 2ನೇ ಕೃಷ್ಣರಾಜ ಒಡೆಯರನ್ನು ಗೃಹ ಬಂಧನದಲ್ಲಿರಿಸಿ ತಾನೇ ಅಧಿಕಾರ. ಸೊ ಇಲ್ಲಿ 2ನೇ ಕೃಷ್ಣರಾಜ್ ಕೂಡ ಇರ್ತಾರೆ, ಬಟ್ ಆದರೆ ಅವರನ್ನು ಗೃಹ ಬಂಧನದಲ್ಲಿರಿಸಿ. ಸೊ ಅವರನ್ನು ಗೃಹ ಬಂಧನದಲ್ಲಿರಿಸಿ ಇವನು ತಾನೇ ಅಧಿಕಾರ ತಗೊಳ್ತಾನೆ.
ಈಗ ಮೂರನೇ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರಿನ ಯುದ್ಧದ ಪರಿಣಾಮಗಳಾವು. ಸೊ ಎರಡನೇ ಆಂಗ್ಲೋ ಮೈಸೂರಿನ ಯುದ್ಧದ ಪರಿಣಾಮಗಳಾವು ಅಂದರೆ ಟಿಪ್ಪು ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾನೆ. ಸೊ ಇವನು ಮೈಸೂರಿನಿಂದ ಮಂಗಳೂರಿನತ್ತವರೆಗೂ ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾನೆ. ಎರಡನೇದು, ಮಂಗಳೂರು ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಯಾಗ್ತದೆ. ಸೊ ಆಗಲೇ ನಾವು ಬಿಟ್ಟ ಸ್ಥಳದಲ್ಲಿ ನೋಡೋ ಹಾಗೆ ಮಂಗಳೂರು ಒಪ್ಪಂದ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ. ಎರಡನೇ ಮೈಸೂರು ಆಂಗ್ಲೋ ಯುದ್ಧ ಮಂಗಳೂರು ಒಪ್ಪಂದದ ಜೊತೆಗೆ ಕೊನೆಯಾಗ್ತದೆ. ಸೊ ಮೂರನೇದು, ಗೆದ್ದ ಪ್ರದೇಶಗಳನ್ನು ಹಾಗೂ ಯುದ್ಧ ಕೈದಿಗಳನ್ನು ಪರಸ್ಪರ ಹಿಂತಿರುಗಿಸಲಾಯಿತು. ಸೊ ಇಲ್ಲಿ ಬ್ರಿಟಿಷರು ಮತ್ತು ಮೈಸೂರಿನ ರಾಜರು ಸೊ ಇಬ್ಬರೂ ಕೂಡ ತಮ್ಮ ಸೇನಾನಿಗಳನ್ನು, ಸೊ ಅಂದರೆ ಮಂಗಳೂರು ಗೆದ್ದ ಪ್ರದೇಶಗಳನ್ನು ಮತ್ತು ಯುದ್ಧ ಕೈದಿಗಳನ್ನು ಇಬ್ಬರು ಬದಲು ಮಾಡ್ಕೊಳ್ತಾರೆ. ಸೊ ಬಿಟ್ಟು ಕಳಿಸ್ತಾರೆ. ನಾಲ್ಕನೇ ಪ್ರಶ್ನೆ, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವ್ಯಾವು? ಸೊ ಹಾಗಾದರೆ ಈಗ ಇದಾದಮೇಲೆ ಶ್ರೀರಂಗಪಟ್ಟಣ, ಮೈಸೂರು ಮತ್ತು ಬ್ರಿಟಿಷರ ಯುದ್ಧದ ನಡುವಿನ ಶ್ರೀರಂಗಪಟ್ಟಣದ ಒಪ್ಪಂದದಲ್ಲಿ ಯಾವ ರೀತಿಯ ಷರತ್ತುಗಳು ಮಾಡ್ಕೊಂಡಿದ್ರು ಅಂದರೆ, ಟಿಪ್ಪು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡುವುದು, 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟವಾಗಿ ಬ್ರಿಟಿಷರಿಗೆ ನೀಡುವುದು, ಟಿಪ್ಪು ತನ್ನ 2 ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆ ಇಡುವುದು, ಯುದ್ಧದಲ್ಲಿ ಸೆರೆ ಹಿಡಿದಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸುವುದು. ಸೊ ಇವೆಲ್ಲವೂ ಶ್ರೀರಂಗಪಟ್ಟಣದ ಒಪ್ಪಂದಗಳು. ಓಕೆ, ನೆಕ್ಸ್ಟ್ ನೋಡೋಣ. ಐದನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಸಾಧನೆಗಳನ್ನು ತಿಳಿಸಿ. ಸೊ ನಾಲ್ವಡಿ ಕೃಷ್ಣರಾಜ, 4ನೇ ಕೃಷ್ಣರಾಜ ಒಡೆಯರ್ ಅವರ ಮೈಸೂರು ವಿಶ್ವವಿದ್ಯಾಲಯವನ್ನು ಆರಂಭಿಸ್ತಾರೆ. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಕೂಡ ಇವರು ಸ್ಥಾಪಿಸ್ತಾರೆ. ಕಾವೇರಿ ನದಿಗೆ ಬೆಳಗೊಳದ ಬಳಿ ಅಣೆಕಟ್ಟನ್ನು ಕೂಡ ಕಟ್ಟಿಸ್ತಾರೆ. ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸ್ತಾರೆ. ಅನೇಕ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಿದರು. ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಿದರು. ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ತಮ್ಮ ಆಡಳಿತದಿಂದ ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದರು. ಸೊ ಇವೆಲ್ಲವೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಳ ಸಾಧನೆಯಾಗಿರ್ತದೆ. ಮತ್ತು ಈಗ 6ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಬದ್ಧಗೊಳಿಸಿತು. ಇದನ್ನು ವಿಮರ್ಶಿಸಿ. ಸೊ ಇಲ್ಲಿ ಏನಾಗ್ತದೆ, ಈ ಯುದ್ಧವು 1799ರಲ್ಲಿ ಆರಂಭವಾಗುತ್ತೆ. ಸೊ 1799ರಲ್ಲಿ ಸ್ಟಾರ್ಟ್ ಆಗ್ತದೆ. ಯುದ್ಧದಲ್ಲಿ ಟಿಪ್ಪು ಮರಣ ಹೊಂತಾನೆ. ಸೊ ಇಲ್ಲಿ ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದುವುದು ಇದು ಬ್ರಿಟಿಷರಿಗೆ ಅತ್ಯಂತ ಪ್ಲಸ್ ಪಾಯಿಂಟ್ ಆಗಿರ್ತದೆ ತಮ್ಮ ಹಿಡಿತವನ್ನು ಭದ್ರಗೊಳಿಸಲು. ಸೊ ಟಿಪ್ಪುವಿನ ರಾಜ್ಯವನ್ನು ಬ್ರಿಟಿಷರು, ಮರಾಠರು, ನಿಜಾಮರು ಹಂಚ್ಕೊಳ್ತಾರೆ. ಒಂದು ಸಣ್ಣ ಪ್ರದೇಶವನ್ನು ಒಡೆಯರ್ ರಾಜವಂಶಕ್ಕೆ ನೀಡ್ತಾರೆ. ಕೇವಲ ಒಂದು ಸಣ್ಣ ಪ್ರದೇಶವನ್ನು ನೀಡ್ತಾರೆ. ಈ ಮೂಲಕ ಬ್ರಿಟಿಷರು ತಮ್ಮ ಪ್ರಮುಖ ಶತ್ರುವನ್ನು ಮಟ್ಟ ಕೂಡ ಹಾಕಿರ್ತಾರೆ. ಮತ್ತು ಹೀಗೆ ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತದಲ್ಲಿ ಭದ್ರಗೊಳಿಸ್ತದೆ. ಈಗ 7ನೇ ಪ್ರಶ್ನೆ, ದೋಂಡಿಯಾವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿಶ್ಲೇಷಿಸಿ. ಸೊ ಇಲ್ಲಿ ದೋಂಡಿಯಾವಾಗ್ ಏನಿದ್ದಾರೆ, ಇವನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮ ಯಾವ ರೀತಿ ಇದೆ ಅಂದರೆ, ಇವನು ಸುಸಜ್ಜಿತ ಸೈನ್ಯವನ್ನು ಕಟ್ಟಿ ಬಂಡಾಯದ ಬಾವುಟ ಹಾರಿಸ್ತಾನೆ. 2ನೇ ಪಾಯಿಂಟ್ ಅಂದರೆ ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಯನ್ನು ವಶ ಕೂಡ ಪಡಿಸ್ಕೊಂತಾನೆ. ಇದರಿಂದ ವೆಲ್ಲೆಸ್ಲಿ ಇವನ ಬಂಡಾಯವನ್ನು ಹತ್ತಿಕ್ಕಲು ಆರಂಭಿಸ್ತಾನೆ. ವಾಘನು ನೆಲೆ ಕಳೆದುಕೊಂಡರೂ ಧೃತಿಗೆಡಲಿಲ್ಲ. ಅನೇಕ ಅತೃಪ್ತ ಪಾಳೆಯಗಾರರು ವಾಘನನ್ನು ಪ್ರೋತ್ಸಾಹಿಸ್ತಾರೆ. ಮಾಹೆ ಫ್ರೆಂಚರು ಅವನಿಗೆ ಸಹಾಯ ನೀಡಿದರು. ಆಗ ಬ್ರಿಟಿಷರು ದೇಶೀಯ ರಾಜರ ಸಹಾಯ ಕೋರಿದರು. ಕೊನೆಗೆ ಬ್ರಿಟಿಷರು ಕೋನ್ಗಲ್ ಎಂಬಲ್ಲಿ ವಾಘನನ್ನು ಕೊಲ್ತಾರೆ. ಸೊ ಇಲ್ಲಿ ಕೋನ್ಗಲ್ ಎಂಬ ಊರು, ಸೊ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೋನ್ಗಲ್ ಈ ಊರಿನಲ್ಲಿ ಇವರು ಏನು ಮಾಡ್ತಾರೆ, ಇವನ್ನ ಸಾಯಿಸ್ತಾರೆ. ಓಕೆ, ಹಿಯರ್ ಇಸ್ ದಿ 8th ಪಾಯಿಂಟ್. ಓಕೆ, ಇಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ಕೂಡ ವಿವರಿಸಬೇಕಾಗ್ತದೆ. ಸೊ ಇಲ್ಲಿ ಸೈನಿಕರನ್ನು ಸಂಘಟಿಸಿ ಮತ್ತು ಸ್ವಾತಂತ್ರ್ಯದ ಅಭಿಮಾನವನ್ನು ಇವನು ಬೆಳೆಸ್ತಾನೆ. ಸೊ ಮತ್ತು ಬ್ರಿಟಿಷರ ವಿರುದ್ಧ ಗುಪ್ತ ಸಭೆಗಳನ್ನು ಕೂಡ ಇವನು ನಡೆಸಿರ್ತಾನೆ. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ಗುಪ್ತ ಸಭೆಗಳು ಕೂಡ ಇವನು ನಡೆಸಿರ್ತಾನೆ. ಸೊ ಇಟ್ಸ್ 3rd ಪಾಯಿಂಟ್. ತಾಲೂಕು ಕಚೇರಿ ಹಾಗೂ ಖಜಾನೆಗಳ ಲೂಟಿಗೆ ಯೋಜನೆ ಹಾಕಿರ್ತಾನೆ. ಮತ್ತು ನಂದಗಡ, ಖಾನಾಪುರ ಮತ್ತು ಸಂಪಗಾವಿ ಇವನ ಕಾರ್ಯಕ್ಷೇತ್ರಗಳಾಗಿರ್ತವೆ. ಮತ್ತು ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಸಂಚನ್ನು ಕೂಡ ಮಾಡಿರ್ತಾರೆ. ಸೊ ಅಮಲ್ದಾರನಾಗಿದ್ದ ಕೃಷ್ಣರಾಯ, ಸೊ ಇಲ್ಲಿ ಅಮಲ್ದಾರ ಏನಿರ್ತಾನೆ ಇವನು ಕೃಷ್ಣರಾಯ ಈ ಸಂಚಿಗೆ ಕೈ ಜೋಡಿಸಿದನು. ಮತ್ತು ಸಂಚಿಗೆ ಬಲಿಯಾದ ರಾಯಣ್ಣನು ಇವನು ಸೆರೆ ಸಿಗ್ತಾನೆ. ಮತ್ತು
ರಾಯಣ್ಣನನ್ನು ಬ್ರಿಟಿಷರು ನಂದಗಡದಲ್ಲಿ ಗಲ್ಲಿಗೇರಿಸಿದರು. ಸೊ ಇಟ್ಸ್ 8ನೇ ಪ್ರಶ್ನೆ. ಸೊ ಈಗ 9ನೇದ್ದು. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ಕೂಡ ನಾವು ವಿವರಿಸಬೇಕಾಗ್ತದೆ. ಸೊ ಸೈನಿಕರನ್ನು ಸಂಘಟಿಸಿ ಸ್ವಾತಂತ್ರ್ಯದ ಅಭಿಮಾನವನ್ನು ಬೆಳೆಸ್ತಾನೆ, ಬ್ರಿಟಿಷರ ವಿರುದ್ಧ ಗುಪ್ತ ಸಭೆಗಳನ್ನು ನಡೆಸ್ತಾನೆ. ಸೊ ಇವು ಯೋಜನೆ ಹಾಕಿರೋದು. ಸಾರಿ, ಇಟ್ಸ್ 8th ಪಾಯಿಂಟ್. ಸೊ ನಾವು ಆಗಲೇ ಇದನ್ನು ಚರ್ಚಿಸಿದ್ದೇವೆ. ಇಟ್ಸ್ 9. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದಿಂದ ಪುಟ್ಟಿ ಬಸಪ್ಪನ ಪಾತ್ರವನ್ನು ವಿವರಿಸಿ. ಸೊ ಇಟ್ಸ್ ಪುಟ್ಟಬಸಪ್ಪನ ಪಾತ್ರ ಏನು ಅಂದರೆ, ಇವನು ಬಂಡಾಯಕೋರನನ್ನು ಸಂಘಟಿಸಿದ್ನು, ಬಳ್ಳಾರಿಯ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಜನರಿಗೆ ಕಿರುಕುಳ ಕೊಡುತ್ತಿದ್ದ ಅಮಲ್ದಾರನು ಹತ್ಯೆ ಮಾಡಿದನು. ಇವನು ಸೈನ್ಯ ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಕೂಡ ಎದುರಿಸಿತ್ತು. ಬಂಟ್ವಾಳದ ಜೈಲು ಮತ್ತು ಖಜಾನೆಯನ್ನು ಲೂಟಿ ಮಾಡಿದರು. ಹೀಗಾಗಿ ಬ್ರಿಟಿಷರು ಇವನನ್ನು ಹತ್ತಿಕ್ಕಲು ಯೋಜನೆ ನಡೆಸಿರ್ತಾರೆ. ಓಕೆ. ಮತ್ತು ಇವನು ತನ್ನ ಸಂಗಡಿಗರೊಂದಿಗೆ ಸುಳ್ಯಕ್ಕೆ ಪಲಾಯನ ಕೂಡ ಮಾಡಿರ್ತಾನೆ. ಮತ್ತು ಆದರೆ ಬ್ರಿಟಿಷರು ಪುಟ್ಟಬಸಪ್ಪನನ್ನ ಸಂಗಡಿಗರೊಂದಿಗೆ ಸೆರೆ ಹಿಡಿದು ಗಲ್ಲಿಗೇರಿಸ್ತಾರೆ. ಇವನು ಪಲಾಯನಗೊಯ್ದರೂ ಕೂಡ ಇವನನ್ನು ಹಿಡಿದು ಗಲ್ಲಿಗೇರಿಸ್ತಾರೆ. ಓಕೆ. 10th ಪಾಯಿಂಟ್. ಕ್ವಶನ್: ಸುರಪುರ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ 1853ರಲ್ಲಿ ವೆಂಕಟಪ್ಪ ನಾಯಕನ ಸುರಪುರದಲ್ಲಿ ಅಧಿಕಾರಕ್ಕೆ ಬರ್ತಾನೆ. ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಸುದ್ದಿ ಬರ್ತದೆ. ಇದರಿಂದ ಬ್ರಿಟಿಷರು ವೆಂಕಟಪ್ಪ ನಾಯಕನ ಸಂಶಯದಿಂದ ಕಂಡರು. ಸೊ 4ನೇ ಪಾಯಿಂಟ್. ಈ ಬಗ್ಗೆ ವರದಿ ನೀಡಲು ಬ್ರಿಟಿಷರು ಕ್ಯಾಂಪ್ಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಅವನು ರಾಜನು ದುರ್ವ್ಯವಹಾರದಲ್ಲಿ ತೊಡಗಿದ್ದಾನೆಂದು ಸರ್ಕಾರದಲ್ಲಿ ವರದಿ ನೀಡಿದನು. 6ನೇ ಪಾಯಿಂಟ್. ಹೀಗಾಗಿ ಬ್ರಿಟಿಷರು ಸುರಪುರವನ್ನು ಆಕ್ರಮಿಸಿದರು. 7ನೇ ಪಾಯಿಂಟ್. ಸುರಪುರದ ಕೋಟೆಯನ್ನು ಅವರು ವಶಪಡಿಸಿಕೊಂಡರು. ಸೊ 8ನೇ ಪಾಯಿಂಟ್. ವೆಂಕಟಪ್ಪ ನಾಯಕನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳು ಕೂಡ ಇವೆ. ಸೊ ಇಲ್ಲಿಗೆ ಈ 10ನೇ ತರಗತಿಯ ಸಮಾಜದ 4ನೇ ಪಾಠ, 4ನೇದು ಇತಿಹಾಸದ ಪ್ರಶ್ನೋತ್ತರಗಳು ಮುಗಿದಿವೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಶ್ನೋತ್ತರಗಳನ್ನು ಚರ್ಚಿಸ್ತೇವೆ ಮುಂದಿನ ವಿಡಿಯೋಗಳಲ್ಲಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.